Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಆಸ್ಪಿರೆಂಟ್ಸ್ ಇತ್ತೀಚೆಗೆ ಏನು ಇಸ್ರೋ ಇದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅಂತ. ಐ ಹೋಪ್ ನೀವು ಈ ಒಂದು ಹೆಸರನ್ನ ಕೇಳಿರ್ತೀರಾ. ಸೊ ಈ ಒಂದು ಆರ್ಗನೈಸೇಷನ್ ಅಲ್ಲಿ ಬಹಳಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು. SSLC ಇಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಅವರೆಗೆ ಅರ್ಜಿಯನ್ನ ಕರೆದಿದ್ರು ಬೇರೆ ಬೇರೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ. ಸೊ ಸರಿನಾ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅವ್ರೇನಂತ ಹೇಳಿದ್ರು, ಈ ಜನವರಿ 27ನೇ ತಾರೀಕಿನಿಂದ ನೀವು ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ. ಬಟ್ ತುಂಬಾ ಜನ ಅಭ್ಯರ್ಥಿಗಳು, ಅಂದ್ರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋವನ್ನ ಮಾಡಿ ತಿಳಿಸಿದಾಗ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ದಟ್ ಸರ್, ಈ ಒಂದು ಇಸ್ರೋ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ ಇಲ್ಲ, ಅರ್ಜಿ ಹಾಕೋದಕ್ಕೆ ಲಿಂಕ್ ಇಲ್ಲ, ಯಾವಾಗಿಂದ ಆಕ್ಚುಲ್ ಆಗಿ ಆರಂಭ ಆಗುತ್ತೆ ಅಂತ ಹೇಳಿ. ಸೊ ಜನವರಿ 27 ಅಂತ ಹೇಳಿದ್ರು. ಸೊ ಸಡನ್ ಆಗಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಹೊಸ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸರಿನಾ, ಇದು ಇಸ್ರೋದ ಒಂದು ಆಯ್ತಾ, ಒಂದು ಅದರ ಒಳಗಡೆನೆ ಬರುವಂತಹ ಒಂದು ಡಿವಿಷನ್ ಇದು. ಯಾವ್ದಿದು? ಈ ಇಸ್ಟ್ರ್ಯಾಕ್ ಅಂತ ಹೇಳ್ತಾರೆ. ಇಸ್ಟ್ರ್ಯಾಕ್ ಅಂತಂದ್ರೇನು? ಇಸ್ರೋ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್, ಬೆಂಗಳೂರಿನ ಪೀಣ್ಯದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಅಲ್ಲಿ ಈ ಹುದ್ದೆಗಳಿಗೆ ಆಯ್ತಾ ಬಹಳಷ್ಟು ಹುದ್ದೆಗಳಿದಾವೆ. ಸೊ ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ, ಹಾಗೆ ಹೊಸ ದಿನಾಂಕ ಯಾವುದು, ಸೊ ಎಲ್ಲಿಯವರೆಗೆ ನಿಮಗೆ ಟೈಮ್ ಕೊಡಲಾಗುತ್ತೆ, ಸಿಇಟಿ ಯಾವ ತರ ಇರುತ್ತೆ, ಇವೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳುವಂತ ಪ್ರಯತ್ನ ಆಗುತ್ತೆ. ಸೊ ಯಾರ್ಯಾರು ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ಪಡಿಬೇಕು ಅಂತ ಇದ್ದೀರಾ, ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಇಸ್ರೋದಂತಹ ಒಂದು ಶ್ರೇಷ್ಠ ಸಂಸ್ಥೆಯಲ್ಲಿ ಸರಿನಾ ಒಂದು ಕೆಲಸ ಮಾಡುವಂತಹ ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಇವೆಲ್ಲವನ್ನ ಬಹಳ ಡೀಟೇಲ್ ಆಗಿ ನಾವು ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಆಸ್ಪಿರೆಂಟ್ಸ್, ನಿಮಗೆ ಆಲ್ರೆಡಿ ವಿಡಿಯೋವನ್ನ ಮಾಡಿ ತಿಳಿಸಿದ್ವಿ. ಬಟ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನು, ಕನ್ಫ್ಯೂಷನ್ ಇದೆ ಅಭ್ಯರ್ಥಿಗಳಲ್ಲಿ. ಸರ್, ಯಾವ ವೆಬ್ಸೈಟ್ ಗೆ ಹೋಗ್ಬೇಕು, ಎಲ್ಲಿ ನೋಡ್ಬೇಕು, ಎಲ್ಲಿಂದ ಅರ್ಜಿ ಹಾಕ್ಬೇಕು, ಸರಿನಾ? ಸೊ ಹೊಸ ಡೇಟ್ ಏನ್ ಕೊಟ್ಟಿದ್ದಾರೆ ಅವೆಲ್ಲವನ್ನ ನಿಮಗೆ ತಿಳಿಸ್ತೇವೆ. ನೋಡಿ, ಅವರು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ಏನಂತ ಕೊಟ್ಟಿದ್ರು ಅಂತ ಹೇಳೋದಾದ್ರೆ, ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಓಪನ್ ಫ್ರಮ್ 27/1/2024. ಇವತ್ತೆಷ್ಟು? ವಿ ಆರ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಫೆಬ್ರವರಿ 3ನೇ ತಾರೀಕು. ಸೊ ಇವತ್ತಿಗೆ ಆರಂಭ ಆಗ್ಬೇಕಾಗಿತ್ತು. 16ನೇ ಫೆಬ್ರವರಿ ಅವರಿಗೆ ಅದೇನಾಗಬೇಕಾಗಿತ್ತು, ಅಲ್ಲಿಯವರೆಗೆ ಅದು ಟೈಮಿಂಗ್ ನ ಕೊಟ್ಟಿದ್ರು. ಹಾಗೇನೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ವಾಸ್ 16/2/2024 ಅಂತ ಹೇಳಿ ಕೊಟ್ಟಿದ್ರು ಅವರು. ಓಕೆ, ಸೊ ವೆಬ್ಸೈಟ್ ಗೆ ಹೋಗಿ ನೋಡೋದಾದ್ರೆ ಯಾವುದೇ ರೀತಿ ನೋಡಿ, ಇಸ್ಟ್ರಾಕ್ ವೆಬ್ಸೈಟ್ ಗೆ ಹೋಗಿ ನೋಡೋದಾದ್ರೆ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಗಳು ಅಥವಾ ಅರ್ಜಿ ಹಾಕೋದಕ್ಕೆ ಲಿಂಕ್ ಆಯ್ತಾ. ನೋಡಿ, ಇಸ್ಟ್ರಾಕ್ ವೆಬ್ಸೈಟ್ ಅಲ್ಲಿ ಇದೀವಿ. ಸೊ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅರ್ಜಿ ಹಾಕೋದಕ್ಕೆ ಲಿಂಕ್ ಇಲ್ಲ. ಸರಿನಾ ಆಸ್ಪಿರೆಂಟ್ಸ್? ಸೊ ಏನ್ ಅಪ್ಡೇಟ್ ಬಂದಿದೆ ಅಂತ ಹೇಳೋಕ್ಕಿಂತ ಮುಂಚೆ ಯಾವೆಲ್ಲ ಪೋಸ್ಟ್ ಗಳು ಇತ್ತು, ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಸರ್ನ ಮರ್ತ್ ಹೋಗಿದ್ದೀರಾ, ಸೊ ನೋಡ್ತಾ ಇರ್ಬೋದು. ಈ ಒಂದು SSLC ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಈ ಒಂದು ಹೆವಿ ವೆಹಿಕಲ್ ಡ್ರೈವರ್ ಕೆಲಸ ಮಾಡಿ. ಸೊ ಅಂತಹ ಅಭ್ಯರ್ಥಿಗಳಿಗೆ 2 ವೇಕೆನ್ಸೀಸ್ ಗಳಿದಾವೆ ನೋಡಿ ಇಸ್ರೋದಲ್ಲಿ. ಸೊ ನೇಮ್ ಆಫ್ ದ ಪೋಸ್ಟ್ ಈಸ್ ಹೆವಿ ವೆಹಿಕಲ್ ಡ್ರೈವರ್. ಸರಿನಾ? ಸೊ ನೀವು ಅಥವಾ ನಿಮ್ಮ ಯಾರು ಸ್ನೇಹಿತರಿರ್ತಾರೆ ಅವರಿಗೆಲ್ಲ ಹೇಳ್ಬೋದು ಇದನ್ನ. ಹಾಗೆ ಲೈಟ್ ವೆಹಿಕಲ್ ಡ್ರೈವರ್ ಎ ಅಂತ ಇದನ್ನ ಕರೀತಾರೆ. ಸೊ ಟೋಟಲಿ 6 ವೇಕೆನ್ಸೀಸ್ ಗಳಿದಾವೆ ಡ್ರೈವರ್ ವೇಕೆನ್ಸಿ. SSLC ಜೊತೆಗೆ 3 ವರ್ಷದ ಒಂದು ವಾಹನವನ್ನ ಓಡಿಸಿರುವಂತಹ ಅನುಭವ ಇರಬೇಕಾಗುತ್ತೆ. 18ರಿಂದ 35 ವರ್ಷ. ಇದು ಲೆವೆಲ್ 2 ನ ಕೆಲಸ. ಹಾಗೆ ಅಡುಗೆ ಸಹಾಯಕರು ಅಥವಾ ಅಡುಗೆಗಾರ, ಕುಕ್ ಅಂತ ಹೇಳ್ತಾರೆ. ಟೋಟಲಿ 4 ವೇಕೆನ್ಸೀಸ್ ಗಳಿದಾವೆ. SSLC ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಹೋಟೆಲ್ ಅಥವಾ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡಿ ಅಥವಾ ಅಡಿಗೆಯನ್ನ ಮಾಡಿ. ಫೈರ್ ಮ್ಯಾನ್ ಒನ್ ಆಫ್ ದ ಗುಡ್ ಪೋಸ್ಟ್. ನೋಡಿ, 3 ವೇಕೆನ್ಸೀಸ್ ಗಳಿದಾವೆ. SSLC ಆಗಿರ್ಲೇಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯಾಗಿರುವಂತಹ ಸರ್ಟಿಫಿಕೇಟ್ ನ ಅವ್ರು ಕೇಳಿಲ್ಲ. ಸರಿನಾ? ಜಸ್ಟ್ SSLC ಆಗಿದ್ರೆ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಹಾಕ್ಬೋದು. 18ರಿಂದ 25 ವರ್ಷದ ಒಳಗಡೆಯ ಏನು ಯುವ ಅಭ್ಯರ್ಥಿಗಳಿದ್ದಾರೆ, ನೀವೆಲ್ಲರೂ ಅರ್ಜಿಯನ್ನ ಹಾಕ್ಬೋದು. ಇದು ಲೆವೆಲ್ 2 ನ ಕೆಲಸ ಆಗಿರುತ್ತೆ. ಹಾಗೇನೆ ಡ್ರಾಫ್ಟ್ ಮ್ಯಾನ್ ಮತ್ತು ಟೆಕ್ನಿಷಿಯನ್, ಈ 2 ಹುದ್ದೆಗಳಿಗೆ SSLC ಜೊತೆಗೆ ITI ಅಥವಾ NTC ಅಥವಾ ಈ ರೀತಿಯ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಅವರು ಕೇಳಿದ್ದಾರೆ. 18ರಿಂದ 35 ಏಜ್ ನವರೆಗೆ ಅರ್ಜಿಯನ್ನ ಹಾಕ್ಬೋದು. ಲೆವೆಲ್ 3 ನ ಒಂದು ಕೆಲಸ. ಹಾಗೆ ಲೈಬ್ರರಿ ಅಸಿಸ್ಟೆಂಟ್ ಒಂದೇ ಒಂದು ವೇಕೆನ್ಸಿ ಇದೆ. ಸೊ ಇದರಲ್ಲಿ ನಿಮ್ಮದು ಡಿಗ್ರಿ ಆಗಿರ್ಬೇಕಾಗುತ್ತೆ, ಹಾಗೆ ಮಾಸ್ಟರ್ ಡಿಗ್ರಿ ಆಗಿರ್ಬೇಕಾಗುತ್ತೆ ಲೈಬ್ರರಿ ಸೈನ್ಸ್ ಅಲ್ಲಿ. 18ರಿಂದ 35 ಏಜ್ ನ ಒಳಗಡೆ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಇದು ಲೆವೆಲ್ 7 ಅಂದ್ರೆ ಆಲ್ಮೋಸ್ಟ್ ಗೆಜೆಟೆಡ್ ಅಧಿಕಾರಿಯ ಒಂದು ಗೆಜೆಟೆಡ್ ರೂಪದ ಒಂದು ಜಾಬ್ ಆಗಿರುತ್ತೆ. ಹಾಗೇನೆ ಸೈಂಟಿಫಿಕ್ ಅಸಿಸ್ಟೆಂಟ್ ಲೆವೆಲ್ 6, ಇದು BSc ಗ್ರಾಜುಯೇಷನ್ ಆಗಿರ್ಬೇಕಾಗತ್ತೆ. ಸೊ ರಿಲೆವೆಂಟ್ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ. ಸೊ ಡೀಟೇಲ್ ಆಗಿರುವಂತ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ ಯಾವೆಲ್ಲ ರಿಲೆವೆಂಟ್ ಇದಾವೆ ಅಂತ ಹೇಳಿ. ಅಂಡ್ ಇದು ಇಸ್ರೋ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಫಿಸಿಕ್ಸ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು
ಆಯ್ತಾ. ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ಇರುವಂತವರು, PCM ಏನು ಬೆಲ್ಟ್ ಇದೆ ಆ ಒಂದು ಕೋರ್ಸ್ ನ ಸೆಲೆಕ್ಟ್ ಮಾಡಿದಂತಹ ಅಭ್ಯರ್ಥಿಗಳು ಅಥವಾ ಅದನ್ನ ಓದಿದಂತವರು ಅಥವಾ ಇಂಜಿನಿಯರಿಂಗ್ ಓನ್ಲಿ BSc ಗ್ರಾಜುಯೇಷನ್ ಅಂತ ಹೇಳಿದ್ದಾರೆ. ಸೊ ಆ ಎಲ್ಲ ಅಭ್ಯರ್ಥಿಗಳು ಐ ಥಿಂಕ್ ಅರ್ಜಿಯನ್ನ ಹಾಕ್ಬಹುದು. ಬಟ್ ಡೀಟೇಲ್ ಆಗಿ ಬಿಟ್ಟಾಗ ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತೇವೆ. ಸೊ 18 ಇಂದ 35 ಏಜ್ ನವರೆಗೆ ಅರ್ಜಿಯನ್ನ ಹಾಕ್ಬಹುದು. ಲೆವೆಲ್ 7 ನ ಒಂದು ಹುದ್ದೆ ಆಗಿರುತ್ತೆ. ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡಿ ಡಿಪ್ಲೊಮಾವನ್ನು ಓದಿರ್ಬೇಕಾಗತ್ತೆ ಇನ್ ಇಂಜಿನಿಯರಿಂಗ್ ಸ್ವಂತಹ ಅಭ್ಯರ್ಥಿಗಳು. ಸೊ ಟೋಟಲ್ 55 ವೇಕೆನ್ಸೀಸ್ ಗಳಿದಾವೆ. ಡಿಪ್ಲೊಮಾ ಅಭ್ಯರ್ಥಿಗಳು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ಇಂಜಿನಿಯರ್ ಅಥವಾ ಸೈಂಟಿಸ್ಟ್ ವೇಕೆನ್ಸೀಸ್ ಗಳು 2 ಇದಾವೆ. MSc ಆಗಿರ್ಬೇಕಾಗತ್ತೆ. ಹಾಗೇನೆ ಈ ಒಂದು MSc ಅವರ್ ಈಕ್ವಲೆಂಟ್ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತಾ ಇದಾರೆ. ಸರಿನಾ ಸ್ಟೂಡೆಂಟ್ಸ್? ಹಾಗೆ ಅದ್ರ ಜೊತೆಗೆ ಈ ಒಂದು BSc ಅನ್ನ ಓದಿರಬೇಕಾಗುತ್ತೆ. BSc ಗ್ರಾಜುಯೇಷನ್ ಅನ್ನು ಓದ್ಕೊಂಡು MSc ಓದಿದಂತಹ ಅಭ್ಯರ್ಥಿಗಳು 18 ರಿಂದ 28 ಏಜ್ ನ ಒಳಗಡೆ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕ್ಬಹುದು ಸೈಂಟಿಸ್ಟ್ ಪೋಸ್ಟ್ಗೆ. ಹಾಗೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಪೋಸ್ಟ್ ಏನಿದೆ, ಸೊ ಒನ್ಸ್ ಅಗೇನ್ 3 ವೇಕೆನ್ಸೀಸ್ ಗಳಿದಾವೆ. ಸೊ ಇದು ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ME MTech MSc ಇಂಜಿನಿಯರಿಂಗ್ ಓದಿದಂತಹ ಅಭ್ಯರ್ಥಿಗಳು ಯಾರಿದ್ದೀರಾ, ಸೊ ನೀವೆಲ್ಲರೂ ಏನ್ ಮಾಡ್ಬೋದು, ಅರ್ಜಿಯನ್ನ ಹಾಕ್ಬಹುದು 18 ರಿಂದ 30. ನೋಡಿ ಇದು ಲೆವೆಲ್ 10 ಅಂತಂದ್ರೆ ಆಲ್ಮೋಸ್ಟ್ ನಿಮ್ಮ ಫಸ್ಟ್ ಸ್ಯಾಲರಿನೇ ಸರಿನಾ ಒಂದು ಆಲ್ಮೋಸ್ಟ್ 1 ಲಕ್ಷ ನಿಯರ್ ಇರುತ್ತೆ ಅಂತ ಹೇಳ್ಬೋದು. ಸರಿನಾ ಸ್ಟೂಡೆಂಟ್ಸ್? ಓಕೆ, ಈಗ ಬರೋಣ ಈ ಒಂದು ಏನು ಡಿಪಾರ್ಟ್ಮೆಂಟ್ ಇದೆ ಏನು ಅಪ್ಡೇಟ್ ನ ಕೊಟ್ಟಿದೆ ಅಂತ ಹೇಳಿ ನೋಡೋದಾದ್ರೆ, ನೋಡಿ ಇಲ್ಲಿ ಫ್ಲಾಶ್ ಅಲ್ಲಿ ಹೋಗ್ತಾ ಇದೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಪ್ಡೇಟ್. ದ ಡೇಟ್ ಆಫ್ ಓಪನಿಂಗ್ ಅಥವಾ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂಡ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಪಬ್ಲಿಷ್ಡ್ ಆನ್ 10/2/2024. ಯಾವಾಗಿಂದ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ, ನೋಡ್ತಾ ಇರಬಹುದು 10/2/2024 ಇನ್ ರೆಸ್ಪೆಕ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ ನಂಬರ್ URC 1/2024 ಅಂತ ಹೇಳ್ತಾ ಇದ್ದಾರೆ. ಸರಿನಾ? 27ನೇ ತಾರೀಕು ಜನವರಿಗೆ ನಾವೇನ್ ಕೊಟ್ಟಿದ್ವಿ, ಸೊ ಅದನ್ನ ನೀವು ಚೇಂಜ್ ಮಾಡ್ಕೊಂಡು ನೀವು ಯಾವಾಗಿಂದ ಅರ್ಜಿ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು, ಈ ಫೆಬ್ರವರಿ 10ನೇ ತಾರೀಕಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೆಷ್ಟು 3 ಫೆಬ್ರವರಿ. ಸೊ ಆಲ್ಮೋಸ್ಟ್ ಇನ್ನೊಂದು 7 ಡೇಸ್ ಆದ್ಮೇಲೆ ಈ ವೆಬ್ಸೈಟ್ ಇಂದ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಸರಿನಾ ಸ್ಟೂಡೆಂಟ್ಸ್? ಸೊ ಅರ್ಜಿಯನ್ನ ಹಾಕೋಕ್ಕಿಂತ ಮುಂಚೆ ಇನ್ನೊಮ್ಮೆ ಅವ್ರು ಏನ್ ಮಾಡ್ತಾರೆ, ವಿವರವಾಗಿರುವಂತಹ ಅಧಿಸೂಚನೆಯನ್ನ ಪ್ರಕಟ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಅವರ ಆಫೀಸ್ ಯಾವ ತರ ಇದೆ ಅಂತ ಹೇಳಿ, ಅವರ ಕ್ಯಾಂಪಸ್. ಸರಿನಾ? ಇದು ಇಸ್ಟ್ರಾಕ್ ನೋಡಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಟ್ರ್ಯಾಕ್ ಅಂಡ್ ಕಮಾಂಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಬೆಂಗಳೂರಿನ ಪೀಣ್ಯ ಏನಿದೆ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ನೋಡಕ್ಕೆ ಸಿಗುತ್ತೆ. ಅಂಡ್ ಅತ್ಯುನ್ನತ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಇಸ್ರೋ ಎಂತಹ ಸಂಸ್ಥೆ ಅಂತ ಹೇಳಿ. ಸರಿನಾ? ಓಕೆ, ಸೊ ಗೊತ್ತಾಗಿದೆ. ಫೆಬ್ರವರಿ 10ನೇ ತಾರೀಕಿಂದ ನೀವು ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ. ಹಾಗೆ ವಿವರವಾಗಿರುವಂತಹ ಅಧಿಸೂಚನೆ ಅವಾಗೇ ಬಿಡ್ತಾರೆ, ಅವಾಗ ಗೊತ್ತಾಗುತ್ತೆ ಯಾವೆಲ್ಲ ಪರ್ಟಿಕ್ಯುಲರ್ ಎಸ್ಪೆಷಲಿ BSc ಆಗಿರ್ಬೋದು, ಆಯ್ತಾ, ಕೆಲವೊಂದು ITI ಆಗಿರ್ಬೋದು, ಯಾವುದು ಓದಿರ್ಬೇಕಾಗುತ್ತೆ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆಯೇ ಈ ಎಕ್ಸಾಮ್ ಗಳಿಗೆ ಬೇಕಾಗಿರುವಂತಹ ಕಂಪ್ಯೂಟರ್ ನಾಲೆಜ್. ಸರ್ ಕಂಪ್ಯೂಟರ್ ಕೇಳ್ತಾರ ಅಂತ ಹೇಳೋದಾದ್ರೆ, ಹೌದು, ಕಂಪ್ಯೂಟರ್ ನಾಲೆಜ್ ಅನ್ನ ಪಕ್ಕಾ ಕೇಳ್ತಾರೆ. ಸೊ ಆಲ್ರೆಡಿ ನಾವು ಒಂದು ಸೀರೀಸ್ ನ ಆರಂಭ ಮಾಡಿದ್ದೇವೆ. ಸರ್ನ 3 ವಿಡಿಯೋಗಳು ಬಂದಿದ್ದಾವೆ. ಆ ವಿಡಿಯೋಗಳನ್ನ ಯಾರು ನೋಡಿಲ್ಲ, ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಗಳಲ್ಲಿ ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ ಲಿಂಕ್ ಅನ್ನ ಹಾಕಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಆಯ್ತಾ, ಅದರಲ್ಲಿ ಏನೇನು ನಾವು ಪಾಠ ಮಾಡಿದ್ದೇವೆ ಅಂತಹ ಕ್ವಶನ್ಸ್ ಗಳೇ ಖಂಡಿತವಾಗಿಯೂ ಅವರು ಕವರ್ ಮಾಡ್ತಾರೆ. ಹಾಗೆ ಅಂತಹ ಕ್ವಶನ್ಸ್ ಗಳನ್ನೇ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಫೋಕಸ್ ಮಾಡಿ ಕೇಳ್ತಾರೆ. ಸೊ ಅದನ್ನ ನೀವು ನೋಡಬಹುದು ಆಸ್ಪಿರೆಂಟ್ಸ್. ಹಾಗೇನೆ ಆಸ್ಪಿರೆಂಟ್ಸ್, ಐ ಹೋಪ್ ನಿಮ್ಗೆ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಯಾವೆಲ್ಲ ಹುದ್ದೆಗಳಿದಾವೆ, ಎಷ್ಟೆಷ್ಟು ಹುದ್ದೆಗಳಿದಾವೆ, ಲೆವೆಲ್ 7 ಅಂದ್ರೇನು, ಲೆವೆಲ್ 10 ಅಂದ್ರೇನು ಎಲ್ಲ ಗೊತ್ತಾಗಿದೆ. ಸೊ ಸರ್ನ ಲೆಟ್ಸ್ ವೇಟ್ ಫಾರ್ ದ ಫೆಬ್ರವರಿ 10ನೇ ತಾರೀಕಿಗೋಸ್ಕರ ವೇಟ್ ಮಾಡೋಣ. ಸೊ ವಿವರವಾಗಿರುವಂತಹ ಅಧಿಸೂಚನೆ ಬಿಟ್ಟಾಗ ಖಂಡಿತವಾಗಿಯೂ ನಿಮಗೆ ಇನ್ನೊಮ್ಮೆ ಅದರ ಮಾಹಿತಿಯನ್ನು ತಿಳಿಸ್ತೇವೆ ಅಂತ ಹೇಳ್ತಾ, ಅಂಡ್ ಖಂಡಿತವಾಗಿಯೂ ಬರೀ ನಮ್ಮ ಕರ್ನಾಟಕದ ಹುದ್ದೆಗಳಿಗೆ ಫೋಕಸ್ ಮಾಡದೇನೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೂ ನೀವು ಖಂಡಿತವಾಗಿ ಫೋಕಸ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಸರ್ನ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಕೇಂದ್ರ ಸರ್ಕಾರದ ಆಫೀಸಸ್ ಗಳು ಇದಾವೆ, ಅಲ್ಲಿ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಅದರ ಮಾಹಿತಿ ನಿಮ್ಗೆ ನೀಡ್ತಾ ಇರ್ತೇವೆ. ಅದ್ರ ಬೆನಿಫಿಟ್ ನ ತಗೊಳ್ಳಿ, ಅರ್ಜಿಯನ್ನ ಹಾಕಿ ಅಪಾಯಿಂಟ್ಮೆಂಟ್ ಅನ್ನು ಹೊಂದಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ, ಈ ರೀತಿಯ ಎಲ್ಲ ಅಪ್ಡೇಟ್ ಗಳನ್ನ ಅಲ್ಲಿ ನಾವು ಫಸ್ಟ್ ಗೆ ಅಪ್ಡೇಟ್ ಮಾಡ್ತೇವೆ. ಸರಿನಾ? ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕೊಟ್ಟಿರ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.